He is Mr. Perfect. Raja Raja respect. ದಿನ ಬಂದು ಬೆಳಗ್ಗೆ 8:10 ಎದ್ದು ನಾನು ಆ್ಯಕ್ಚುಲಿ ಫ್ರಮ್ January 1 ನಾನು ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ. ಅಷ್ಟೊಂದು ಧೈರ್ಯ ಸಾಲಿಲ್ಲ. ನಾನು ಆಮೇಲೆ ಲೈಕ್ January 27, 28, 29 ಆವಾಗ ಬಂದಾಗ ಆ ದಿನ ಬಂದಾಗ ನಂಗೆ ಅನಿಸ್ತು ಲೈಕ್ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಏನೇ ಆಗಲಿ ಇದೊಂದು ನೆನಪಾಗಿ ಉಳ್ಕೊಳ್ಳುತ್ತೆ, ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ ಅಂತ ಸ್ಟಾರ್ಟ್ ಮಾಡೋಣ ಅಂತ ಧೈರ್ಯ ತುಂಬಿ ಬೆಳಗ್ಗೆ ಎದ್ದು ಮೊಬೈಲ್ ಹಿಡ್ಕೊಂಡು ಕ್ಯಾಮ್ರಾ ಆನ್ ಮಾಡಿ ಕ್ಯಾಪ್ಚರ್ ಮಾಡೋಣ ಅಂತ ಹೋದರೆ ಅಲ್ಲಿಗೆ ಮೀಟ್ರ್ ಆಫ್ ಆಗೋಯ್ತು. ನಮ್ಮ ಅಕ್ಕ ಬಂದ್ಬಿಟ್ಟು ಏನೋ ಮಾಡ್ತಿದ್ಯಾ ಅಂತ ಕೇಳೋದು. ಆವಾಗ ನನಗೊಂದು ಲೈಕ್ ಆಕ್ವರ್ಡ್ ಫೀಲ್ ಆಯಿತು ನನಗೆ. ಹಾಂ, ಅದಕ್ಕೆ ನಾನು ಕ್ಯಾಮ್ರಾ ಆಫ್ ಮಾಡಿಬಿಟ್ಟೆ. ಆಮೇಲೆ ನಾನು ಅಂದ್ಕೊಂಡೆ ಲೈಕ್ ನಾನು ಬ್ಲಾಗ್ ಮಾಡ್ತೀನ ಅಂತ ನನಗೆ ಫೀಲ್ ಆಗ್ತಾಯಿತ್ತು. ಆಮೇಲೆ ಫುಲ್ ಧೈರ್ಯದಲ್ಲಿ ಕ್ಯಾಮ್ರಾ ಎತ್ಕೊಂಡು ನಮ್ಮಮ್ಮ ಮುಂದೆ ಬಂದು ನಿಂತ್ಕೊಂಡೆ. ಇವಾಗಿಂದ ಸ್ಟಾರ್ಟ್ ಆಗುತ್ತೆ, ನೀವೇ ನೋಡಿ. ಏನಿಲ್ಲ, ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಮೊಬೈಲ್ ಇಟ್ಕೊಂಡಿದ್ದೀನಿ ಬೆಳಗ್ಗೆಯಿಂದ, ಧೈರ್ಯ ಇಲ್ಲ ಆದ್ರೂ ಮಾಡ್ತಾ ಇದ್ದೀನಿ. Who stopped you? ಸರಿ ಆಯ್ತು. ಹಾ ಸರಿ, ಅಷ್ಟೇ. ನೋಡಿದ್ರಲ್ಲ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ಮತ್ತೆ ನಮ್ಮ ಅಮ್ಮನ ರಿಯಾಕ್ಷನ್ ಹೇಗಿತ್ತು ಅಂತ. ಇವಾಗ ನಾನು ಸ್ನಾನ ಮಾಡ್ಕೊಳ್ಬೇಕು, ಹೋಗ್ತೀನಿ, ಆಫೀಸ್ ಹೋಗ್ಬೇಕು. ಫಸ್ಟ್ ಸ್ನಾನ ಮಾಡಾದ್ಮೇಲೆ ಆಮೇಲೆ ಸಿಗೋಣ ಅಂತ ಹೇಳ್ತಾ ಬಾಯ್. 2000 years later. ಇವಾಗ ಸ್ನಾನ ಮಾಡ್ಕೊಂಡಾಯ್ತು. ಇವಾಗ ಬಟ್ಟೆ ಕೊಡ್ತೀನಿ. A few moments later. ಹೇಗಿದೆ ಗೈಸ್ ಔಟ್ಫಿಟ್ ಹೇಳಿ? ಚೆನ್ನಾಗಿಲ್ಲ. ಸರಿನಾ? ಕೂದಲು ಯಾಕೆ ಇಷ್ಟೊಂದು ಸರಿ ಮಾಡ್ಕೊತಿದ್ದೀನಿ ಅಂದ್ರೆ ನಾನು ಕೂದಲು ಕೂರಲ್ಲ ಫಸ್ಟ್ ಆಫ್ ಆಲ್. ಆ್ಯಕ್ಚುಲಿ ಸೆಕೆಂಡ್ ಆಫ್ ಆಲ್ ಫಸ್ಟ್ ಟೈಮ್ ಮಾಡ್ತೀನಿ ವ್ಲಾಗ್, ಅದಕ್ಕೆ ಅಷ್ಟೇ. ಔಟ್ಫಿಟ್ ಹೇಗಿದೆ ಹೇಳಿ? ಐರನ್ ಏನು ಮಾಡಿಲ್ಲ, ಮತ್ತು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮರ್ತೋಯ್ತು. ಏನು ಹೇಳ್ಬೇಕಂದ್ರೆ ಸದ್ಯಕ್ಕೆ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ, ಆಯ್ತಾ? ಯಾಕೆ ನಾನೇನು ಮಾಡಿದೆ ನಿನ್ಗೆ ಇವಾಗ? ಸರಿ ಆಯ್ತು. ಯಾಕೆ ಹೋಗಿತ್ತಾರೋ ಗೊತ್ತಿಲ್ಲ. ಓಕೆ, ಲೇಟ್ ಆಯ್ತು ಸರ್. ಹೋಗಿತ್ತವ್ರು ಸರ್ ಸ್ವಲ್ಪ ಮಂಗಳಾರ ಊಟ ತಗೋಬರ್ತಾರೆ ನೋಡಿ. ಹೋಗಿತ್ತವ್ರು ಇನ್ನು ಮಾಡಂಗಿಲ್ಲ, ಒಂದು ಇಡ್ಲಿ ತಿನ್ನಂಗಿಲ್ಲ. ಆಯ್ತು ಬಿಡು, ಆಯ್ತು ತಿಂತೀನಿ ಮೇಲೆ. ನೋಡಿ ಗೈಸ್, ಇವತ್ತಿಂದು ಸ್ಪೆಷಲ್ಲು ಮೂಳೆ ಅನ್ಕೊಂಡಿದ್ದೆ, ಬೇಳೆ ಹಾಕ್ಬಿಟ್ಟವ್ರೆ. ಮೂಳೆ ಹಾಕು ಅಂದ್ರೆ ಬೇಳೆ ಹಾಕ್ತಿದ್ಯಲ್ಲ, ಬೇಳೆ ಸಾರು ಇದು. ಸಾರಿ, ಬೇಳೆ ಸಾರು ಮಾಡಿಕೊಟ್ಟವ್ರೆ. ತಿನ್ನೋಣ ಫಸ್ಟು ಚೆನ್ನಾಗಿ. ಊಟ ಆಯಿತು, ಜಸ್ಟ್ ಇವಾಗ ಮುಗಿಸ್ದೆ. ನಮ್ಮಮ್ಮನೂ ಸ್ವಲ್ಪ ಶಾಂತಿ ಆಗ್ತದೆ, ಬಟ್ಟೆ ಹೊರಕ್ಕೆ ಹೋಗಿದ್ದಾರೆ. ನಾನು ಆ ಗ್ಯಾಪಲ್ಲಿ ಜಿಮ್ಗೆ ಒಂದು ಸ್ವಲ್ಪ ಫೀಸ್ ಕಟ್ಬಿಟ್ಟು ಬರಬೇಕು. ಲೈಕ್ ಡಿಪ್ಲೊಮಾ ಓದ್ತಿದ್ದಾಗ ನಾನು ಜಿಮ್ಗೆ ಹೋಗಿದ್ದಿದ್ದು. ಅವಾಗ 1 ತಿಂಗಳು ಹೋಗ್ಬಿಟ್ಟು ಎಕ್ಸಾಮ್ಸ್ ಇದೆ ಅಂತ ಬಿಟ್ಟಿದ್ದೆ. ಇವಾಗ ನೆಕ್ಸ್ಟು ಇವತ್ತಿಂದ ಜಾಯ್ನಿಂಗ್, ಬಿಕಾಸ್ ಗೊತ್ತಿಲ್ಲ, ಮರ್ತೋಯ್ತು. ಅವೋ ಓಡ್ ಬರ್ತೀನಿ. ಸರಿ ಆಯ್ತು. ದೇವಸ್ಥಾನಕ್ಕೆ ಹೋಗ್ತೋಣ ಅಂತ
ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತೀನಿ. ಯೂಟ್ಯೂಬ್ ಚಾನಲ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಲ್ವ, ದೇವಸ್ಥಾನಕ್ಕೆ ಹೋಗಾದ್ಮೇಲೆ ಆಮೇಲೆ ಜಿಮ್ಮಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಗೈಸ್. ಅದೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ. ಅದು ಹೇಳಿದ್ನಲ್ಲ ತುಂಬ ಬರಬೇಕಾದ್ರೆ ಏನಂತ ಕೇಳ್ಕೊಂಡೆ ಗೊತ್ತಾ, ನನ್ನನ್ನು ಯಾರ್ಯಾರು ನೋಡ್ತಾರೋ ಅವರೆಲ್ಲರೂ ನನ್ನ ಇಷ್ಟಪಡೋಂಗೆ ಮಾಡಪ್ಪ ದೇವ್ರೆ ಅಂತ ಕೇಳ್ಕೊಂಡು ನೋಡೋಣ. ನಿಮ್ಗೇನಾದ್ರು ನಾನು ಇಷ್ಟ ಆಗಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನು ಲಾಸ್ಟ್ ಲೇಟ್ ಸರಿನಾ? ಬಾಯ್ ಬಾಯ್. ಬ್ಯಾಕ್ ಟು ಹೋಮ್. ಮನೆಗೆ ಬಂದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಜಿಮ್ ಫೀಸ್ ಕಟ್ಬಿಟ್ಟೆ. 4,000 ಕಟ್ಟಿದ್ದೀನಿ. ಅಣ್ಣಂಗೆಲ್ಲಾರು ಮಕ್ಕಕ್ಕೆ ಹೋಗೈತೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. 6 ತಿಂಗಳಿಗೆ ಅಲ್ಲ, ಕೇಳು ಪೂರ್ತಿ ಹೇಳಾಗಿಲ್ಲ. 4,000 ಕಟ್ಬಿಟ್ಟು ಇನ್ನು ನೆಕ್ಸ್ಟ್ ತಿಂಗಳು 2,000 ಕಟ್ಟಬೇಕು. 6,000 ಟೋಟಲ್. ತಿಂಗಳು 1,000 ಬಿದ್ದಂಗೆ ಆಯಿತು. ನಿಂದಕ್ಕೇನು ಕೇಳಲಿ, ನೀನೆಲ್ಲಿ ಬರ್ತಿದ್ದ ಮಮ್ಮಿ? ಅದೇ ಹೇಳೋಣ, ಜಿಮ್ಮಿಗೆ ಫೀಸ್ ಕಟ್ಬಿಟ್ಟು ಬರ್ತೀನಂತ. ಹಂಗೆ ದೇವಸ್ಥಾನಕ್ಕೆ ಹೋಗಿ ಬಂದೆ. ನನಗಂತೂ ನಾನೇನು ಮಾಡಿದೆ ಬೇಗ ಎದ್ದೊಳ್ಬೇಕು, ಸ್ನಾನ ಸೋಮವಾರ ದಿವಸ ಸ್ನಾನ ಮಾಡ್ಕೋಬೇಕು, ತಿನ್ಕೊಂಡಿದ್ರೆ ಈಗ 9 ಗಂಟೆಗೆ ನಾನು ಪಾತ್ರೆ ತೊಳೆಯಕ್ಕೆ ಎದ್ದಿದ್ರು 10 ಗಂಟೆಗೆ ಪಾತ್ರೆ ತೊಳಗ್ ಮುಗಿಯೋದು. ನಾನು ನೋಡು 11 ಗಂಟೆ ಆದ್ರೂ ಪಾತ್ರೆ ತೊಳೆದಿಲ್ಲ. ಅದಕ್ಕೆ ಅದು ನಂದು ತಪ್ಪು. ತಪ್ಪು ನಿಮ್ದೆ. ಇನ್ನೇನ್ ಮತ್ತೆ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡಿದ್ರೆ ಯಾಕೆ ರಾಮಾಯಣ ಅಷ್ಟೇ. 4,000 ಕಟ್ಟಿದೆ. ನೆಕ್ಸ್ಟ್ ತಿಂಗಳು 2,000 ಕಟ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿದಿನ ಹೋಯ್ತೀನಿ ಮಮ್ಮಿ. ನಿಜ ಅಲ್ಲ, ಲಾಸ್ಟ್ ಟೈಮ್ ಮಾಡ್ದಂಗೆ ಮಾಡಲ್ಲ. ಏನ್ ಮಾಡ್ತೀಯ ಯಾರು ಗೊತ್ತಪ್ಪ. ಪಪ್ಪಾಯ ತರಬೇಕಂತ ತಂದ್ಬಿಟ್ಟು ಇಟ್ಬಿಡು ಸಂಜೆ. ಓಕೆ ಗೈಸ್, ಇವಾಗ ಕ್ಯಾಬ್ ಡೀಟೇಲ್ಸ್ ಬಂದಿದೆ. 12:50ಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ ಕ್ಯಾಬ್ ಅವರು. ಇವಾಗ ಹೋಗಬೇಕು. ರೆಡಿ ಏನಾಗಿದ್ದೀನಿ, ಶರ್ಟ್ ಪ್ಯಾಂಟ್ ಎಲ್ಲ ಹಾಕ್ಕೊಂಡಿದ್ದೀನಿ. ಜಸ್ಟ್ ಇವಾಗ ಲಂಚ್ ಮಾಡಿಬಿಟ್ಟು ಹೊರಡ್ತೀನಿ ಗೈಸ್. ಬಾಯ್ ಗೈಸ್. ಸಿಗೋಣ ಆಫೀಸಲ್ಲಿ ಡೌಟು ಮೊಬೈಲ್ ಎತ್ತೋದು. ನಾನು ಈ ಥರ ಮಾಡಲ್ಲ. ಅಕಸ್ಮಾತ್ ಏನಾದರೂ ಧೈರ್ಯ ಬಂದು ಮೊಬೈಲ್ ಇಟ್ಕೊಂಡು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಅಂತ ಮನಸ್ಸು ಬಂದರೆ, ಧೈರ್ಯ ಬಂದರೆ ಖಂಡಿತ ಮಾಡ್ತೀನಿ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸದ್ಯಕ್ಕೆ. ಇಷ್ಟೇ. ಬೈ. ಆಫೀಸಲ್ಲಿ ಸಿಗೋಣ. ಮತ್ತು ನೈಟ್ ಎಂಡ್ ಮಾಡ್ಬೇಕಾದ್ರೆ ಸಿಗ್ತೀನಿ, ಆಯಿತಾ? ಕ್ಯಾಬ್ ಬಂತು ಗೈಸ್. ಇವಾಗ ಹೊರಡೋ ಸಮಯ ಆಫೀಸ್ಗೆ. ಬಾಯ್ ಗೈಸ್, ಸಿಗ್ತೀನಿ. ನಮ್ಮ ಅಮ್ಮಗೆ ಇನ್ನೊಂದ್ಸರಿ ಬಾಯ್ ಬರ್ತೀನಿ. ಅವ್ವಾ ಬಾಯ್ ಬಂದರು. ಇದು ಪಪಾಯ ಮತ್ತೆ ಬಾಳೆಹಣ್ಣು ಮರಿಬೇಡ. ಮುಚ್ಕೊಂಡು ಹೋಗಲ್ಲ. ಸರಿನಾ? ಬಾಯ್. ನಮ್ಮ ಅಮ್ಮ ಬಟ್ಟೆ ಹೋಗಿತ್ತವ್ರ ಗೈಸ್. ಸರಿ, ಆಫೀಸ್ಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಚೈತ್ರ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನಿದ್ದೆ ಬರ್ತೈತೆ, ಅದಕ್ಕೆ ಸ್ವಲ್ಪ ಮುಖ ತೊಳ್ಕೊಳ ಅಂತ ಒಂದು ಸ್ವಲ್ಪ ತಾಟಾಡ್ಬಿಟ್ಟು ಮುಖ ತೊಳ್ಕೊಳ ಅಂತ ಬಂದೆ ಗೈಸ್. ಹೋಗ್ತಾ ಇದ್ದೀನಿ ಮನೆಗೆ. ಬಾಯ್ ಗೈಸ್. ಮನೆಗೆ ಬಂದಾಗ ಸಿಗ್ತೀನಿ. ಕ್ಯಾಬ್ ವೆಯ್ಟಿಂಗಲ್ಲಿದೆ. ಒಂದು 11:40 ಒಳಗಡೆ ಹೋಗಿ ಸೇರ್ತೀನಿ. ಬಾಯ್ ಗೈಸ್.
ಇವಾಗ ಬಂದೆ ಜಸ್ಟ್ ಇವಾಗ 11:30 ಆಗಿದೆ. ಎಕ್ಸಾಕ್ಟ್ಲಿ 11:30ಗೆ ಮನೆಗೆ. 11 ಬಿಟ್ಟಿದ್ದು 11:30ಗೆ ಮನೆ. 30 ಮಿನಿಟ್ಸ್ ಸಾಕು ಅಲ್ಲಿ ನಮ್ಮ ಆಫೀಸಿಂದ ನಮ್ಮ ಮನೆಗೆ. ಎಷ್ಟು ಚೆನ್ನಾಗಿದೆ ವ್ಯೂ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಒಂದು ನಕ್ಷತ್ರ ಏನು ಕಾಣಿಸಲ್ಲ ಅಲ್ವಾ. ವಿಚಾರ ನಮ್ಮೂರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಲೈಕ್ ಇಟ್ಸ್ ಅಮೇಝಿಂಗ್ ಆ್ಯಕ್ಚುಲಿ. ಅಲ್ಲಿ ಇರೋದಕ್ಕೆ ಒಂಥರ ಖುಷಿ ಊರಲ್ಲಿ ಇರೋದಕ್ಕೆ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತು ನನ್ನ ಫಸ್ಟ್ ಬ್ಲಾಗ್ ಆಗಿದೆ. ನಿಮಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಈ ಬ್ಲಾಗಲ್ಲಿ ಪ್ಲೀಸ್ ಡಿಸ್ಲೈಕ್ ಮಾಡಿ. ನಿಮ್ಗೇನಾದರೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಬಾಯ್ ಗೈಸ್, ನಾಳೆ ಸಿಗೋಣ. ಅದೇನ್ ಕಿದ್ದಬಾಕ್ಷೆ ಹೇಳ. ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ ನೋಡ. ಏನ್ ಸಾಧನೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ದಿರೋದೇ ದೊಡ್ಡ ಸಾಧನೆ ಕಣ.